ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ಸೊ ಇವತ್ತು ಇದು ನೀವು ಬ್ಯಾಕ್ಗ್ರೌಂಡ್ ನೋಡಿ ಅಂದ್ಕೊಂಡಿರಬಹುದು, ಇವತ್ತು ನಾರ್ಮಲ್ ಸ್ಟಡೀಸ್ ಬಿಟ್ಟು ಒಂದು ಸ್ವಲ್ಪ ಬೇರೆ ವಿಷಯಗಳನ್ನು ಮಾತಾಡೋಣಂತೆ. ಆ್ಯಕ್ಚುಲಿ ಭಾಳ ದಿವಸ ಆತ್ರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್ಸ್ ಮಾತಾಡಿ. ಇದು ಯೂಟ್ಯೂಬ್ನೊಳಗಿನ ಫಸ್ಟ್ ವೀಡಿಯೋದೊಳಗೆ ಹಾಕಿದ್ದೆ ನಾವು ಒಂದು ಸ್ವಲ್ಪ ಬೇರೆ ವಿಷಯ ಮಾತಾಡಿ. ಬಟ್ ಸ್ಟಿಲ್ ಆ್ಯಕ್ಚುಲಿ ನಿಮ್ಗೆ ಗೊತ್ತು, ಅಕಸ್ಮಾತ್ ಕ್ಲಾಸಸ್ ನಡೆದಿದ್ವು ಅಂದ್ರೆ ಈಗ ಅದು ಡ್ಯೂಯಲ್ ನೇಚರದ್ದು ಥಿಯರಿ ಪಾರ್ಟ್ ಆಯ್ತು, ಸಿ ಇ ಟಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ದು ಸಿ ಇ ಟಿ ಪಾರ್ಟ್ ಆಯ್ತು. ಈಗ ಆ ವಿಡಿಯೋದ ಡ್ಯೂರೇಷನ್ ನೋಡಿದ್ರೆ ಅರೌಂಡ್ 25-30 ಮಿನಿಟ್ಸ್ದು ಏನದಾವಲ್ಲ, ಆ್ಯಕ್ಚುಲಿ ಕ್ಲಾಸ್ನೊಳಗೆ ಒಂದು 45 ಮಿನಿಟ್ಸ್ ಟು 1 ಅವರ್ ಕ್ಲಾಸ್ ಇತ್ತಂದ್ರೆ ಆ 25-30 ಮಿನಿಟ್ಸ್ ನಾವು ಆ್ಯಕ್ಚುಲಿ ಫಿಸಿಕ್ಸ್ ಡಿಸ್ಕಸ್ ಮಾಡಿ, ರಿಮೈನಿಂಗ್ ಟೈಮ್ನೊಳಗೆ ಇಡೀ ಜಗತ್ತು ಬಗ್ಗೆ ಮಾತಾಡಿ, ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡಿ, ಅವಾಗ ಆ ಟ್ರೆಂಡ್ನೊಳಗೆ ಏನಿರ್ತಾವೆ ಬಹಳಷ್ಟು ವಿಷಯ ನಾವು ಡಿಸ್ಕಸ್ ಮಾಡ್ತಿದ್ವಿ. ನನಗೂ ಬಹಳಷ್ಟು ವಿಷಯಗಳು ಈಗಿನ ಸಿಚುವೇಶನ್ ತಕ್ಕಂಗೆ ಸ್ಟೂಡೆಂಟ್ಸ್ ಮುಂದೆ ಹೇಳ್ಬೇಕು ಅನ್ನಿಸ್ತಿರ್ತಾವೆ. ನಾ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನನ್ನನ್ನು ನಾನು ರಿಸ್ಟ್ರಿಕ್ಟ್ ಮಾಡ್ಕೊಳಕತ್ತೀನಿ. ಬಿಕಾಸ್ ವಿಡಿಯೋಸ್ನೊಳಗೆ ಮಾತಾಡೋದಕ್ಕೂ ನೀವು ಎದುರುಗಡೆ ಇದ್ದು ಏನೋ ಒಂದು ವಿಷಯ ನಿಮಗೆ ಅರ್ಥ ಆಗುವಂಗೆ ಹೇಳೋದಕ್ಕೂ ಭಾಳ ಡಿಫ್ರೆನ್ಸ್ ಇರ್ತದೆ. ಸೊ ಇವತ್ತು ಆ್ಯಕ್ಚುಲಿ ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ, ಏನೇನು ತಲೆಗೆ ಬರ್ತಾವೆ. ಒಂದು, ಈಗೇನಿದು ಲಾಕ್ಡೌನ್ ಆಗೈತಲ್ಲ, ಎಕ್ಸಾಕ್ಟ್ಲಿ ಇನ್ನೂ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಗೊತ್ತಿಲ್ಲ. ಎಲ್ಲರಿಗೂ ಅವರು ಟೆನ್ಷನ್ಸ್ ಅದಾವೆ. ಈಗ ಸೆಕೆಂಡ್ ಇಯರ್ ಮುಗಿಸಿದವ್ರಿಗೆ ಸಿ ಇ ಟಿ ಎಕ್ಸಾಮದ ಬಗ್ಗೆ ಅಥವಾ ಇಂಗ್ಲೀಷ್ ಪೇಪರ್ ಇನ್ನೂ ಒಂದು ಬಾಕಿ ಐತಿ. ಒಂದಿಷ್ಟು ಮಂದಿಗೆ ಯಾವಾಗಾರ ಮನೆಯಿಂದ ಹೊರಗೆ ಹೋಗಿನಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಆ್ಯಕ್ಚುಲಿ ನಮ್ಮದು ಸ್ಟಡೀಸದ್ದು, ಕಾಲೇಜದ್ದು ಇವು ವಿಚಾರ ಬಿಟ್ಟು ನಾವು ಸ್ವಲ್ಪ ಬೇರೆ ವಿಚಾರ ಮಾಡೋದಾದ್ರೆ, ನಮ್ಮ ದೇಶದೊಳಗೆ ಪರ್ಟಿಕ್ಯುಲರ್ಲಿ ಅಡ್ಮಿನಿಸ್ಟ್ರೇಷನಿಗೆ ಕರೆಕ್ಟ್ ಹೊಂಟೈತ್ರಿ. ಕೊರೋನಾ ಲಾಕ್ಡೌನ್ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ಕಂಟ್ರೋಲ್ ಮಾಡಕತ್ತಾರ. ಬಟ್ ಎಕನಾಮಿಕಲಿ ನಮ್ಮದು ಬೇರೆ ದೇಶದಷ್ಟು ರಿಚ್ ಕಂಟ್ರಿ ಅಲ್ಲ, ಮೊದಲಿತ್ತು, ರೈಟ್ ನಾವು ಅಂತೂ ಅಲ್ಲ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ಬಹಳಷ್ಟು ಎಕನಾಮಿಕ್ ಸ್ಲೋ ಡೌನ್ ಆಗ್ತೈತಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳ್ತಾರೆ. ಈಗ ಆಲ್ಮೋಸ್ಟ್ 1 ಮಂತ್ ಆಯ್ತು. ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ಈ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರಲ್ಲ ಗದಗ್ನೊಳಗೆ, ನೀವು ಇಮ್ಯಾಜಿನ್ ಮಾಡಿರಿ, ಮಾರ್ಕೆಟದ್ದು ನೆನ್ಪು ಮಾಡ್ಕೊರಿ, ಭಾಳ ಸಣ್ಣ ಸಣ್ಣ ರೋಡ್ ಸೈಡ್ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಇನ್ಕಮ್ ಇಲ್ಲ ಅಂತಂದಾಗ ಭಾಳ ಪ್ರಾಬ್ಲಮ್ ಆಗ್ತೈತಿ. ನಾವು ಬರೀ ಮನ್ಯಾಗ ಕುಂತು ಹೊರಗೆ ಬರಲಿಕ್ಕೆ ಆಗ್ಲಾರ್ದಷ್ಟು ಬೇಜಾರು ಮಾಡ್ಕೊತೀವಿ. ಬಟ್ ಸಿಚುವೇಶನ್ ಭಾಳ ಕ್ರಿಟಿಕಲ್ ಐತಿ ಒಂದಿಷ್ಟು ಮಂದಿಗೆ. ಸೊ ರೈಟ್ ನಾವು ಒಂದು ಸ್ವಲ್ಪ ಲಾಕ್ಡೌನ್ ರಿಲೀಸ್ ಮಾಡಿ ಸಾಧ್ಯ ಆಗ್ತೈತಿ ಅಷ್ಟು ಇದು ಆರ್ಥಿಕತೆ ಒಂದು ಸ್ವಲ್ಪ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡಕತ್ತಾರ. ಬಟ್ ಸ್ಟಿಲ್ ಒಂದು ಏನು ಹೇಳ್ತಾರಂದ್ರೆ, ಆದಷ್ಟು ಜಲ್ದಿ ಇದು ಮುಗಿಲಿಲ್ಲ ಲಾಕ್ಡೌನ್, ಅಕಸ್ಮಾತ್ ಇನ್ನೂ ಎಕ್ಸ್ಟೆಂಡ್ ಆಯ್ತು ಅಂದರೆ ಒಂದು ಸ್ವಲ್ಪ ವರ್ಷದಿಂದ ಇಂಡಿಯಾ ನಿಯರ್ಲಿ 25 crore ಪೀಪಲ್, 25 ಕೋಟಿ ಮಂದಿನ ಬಿಲೋ ಪಾವರ್ಟಿ ಲೈನ್ನಿಂದ ಮ್ಯಾಲೆ ತೊಗೊಂಬಂದಾರ. ಭಾಳಷ್ಟು ಅದಕ್ಕೆ ಎಫರ್ಟ್ಸ್ ಹಾಕ್ಯಾರ. ಸೊ ಏನು ಹೇಳ್ತಾರೆ ಅಂದ್ರೆ, ಇದು ಜಲ್ದಿ ಲಾಕ್ಡೌನ್ ಕ್ಲಿಯರ್ ಆಗಲಿಲ್ಲ ಅಂದರೆ ಆಮೇಲೆ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಚೇಂಜ್ ಆಗಲಿ ಅಂತ ಹೇಳಿ ಹೊರಗೆ ಬಂದು ಮಾತಾಡಕತ್ತೀನಿ. ಸ್ವಲ್ಪ ಬೇರೆ ಡಿಸ್ಟರ್ಬೆನ್ಸು ಇರ್ಬೋದು. ಹೋಪ್ಫುಲಿ ನಾ ಮಾತಾಡೋದು ಕ್ಲಿಯರ್ ಕೆಲಸ ಆಗತೈತಿ. ಸೊ ಏನು ಹೇಳ್ತಾರೆ, ಲಾಕ್ಡೌನ್ ಜಲ್ದಿ ಮುಗಿಲಿಲ್ಲ, ಭಾಳ ಲೇಟ್ ಆಗ್ಬಿಡ್ತು ಅಂದ್ರೆ ಆ 25 crore ಪೀಪಲ್ ನಾವೇನು BP ಯಾರಂದ್ರೆ ಬಿಲೋ ಪಾವರ್ಟಿ ಲೈನ್ ಇದ್ದವರು ಯಾರನ್ನ ಮ್ಯಾಲೆ ತೊಗೊಂಬಂದಿದ್ವಲ್ಲ, ಸೊ ವಾಪಸ್ ಅವ್ರು ಇಷ್ಟರು ಅದ ಸಿಚುವೇಶನಿಗೆ ಹೋಗ್ಬಿಡ್ಬಹುದು. ಸೊ ಈ ಲಾಕ್ಡೌನ್ ಮುಗಿದ್ಮೇಲೆ ನಮ್ಮ ಲೈಫನ್ನು ವಾಪಸ್ ನಾರ್ಮಲ್ ಸ್ಟೇಜಿಗೆ ತೊಗೊಂಬರೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ. ನಮ್ಮ ದೇಶದ ಸಲುವಾಗಿ ಪ್ರತಿಯೊಬ್ಬ ಸಿಟಿಸನ್ ಏನು ಮಾಡಬಹುದು ನಾವು. ಆ್ಯಕ್ಚುಲಿ ಸ್ವಲ್ಪ ಇಂಡಿಯಾ ಚೇಂಜ್ ಆಗೈತೆ ರೀ. ಈಗ ಮೊದಲು ಹೆಂಗೆ ಆಗ್ತೈತೆ ಅಂದ್ರೆ, ಗೌರ್ಮೆಂಟ್ದವ್ರು ಮಾಡಲಿ ಅಂತ ಹೇಳಿ ಬಿಟ್ಬಿಡ್ತಿದ್ವಿ ನಾವು. ಸೊ ಬಟ್ ಚೇಂಜ್ ಆಗೈತಿ. ಆಬ್ವಿಯಸ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಯ್ತು, ಗೌರ್ಮೆಂಟ್ ಆಯ್ತು, ಭಾಳ ವರ್ಕ್ ಮಾಡಕತ್ತಾರೆ. ಡೆಫಿನೆಟ್ಲಿ ಅವರು ಈ ಎಕನಾಮಿಕ್ ಸ್ಲೋ ಡೌನ್ ಇಂಪ್ರೂವ್ ಮಾಡ್ಕೊಳಕ್ಕೆ ಎಷ್ಟು ಸಾಧ್ಯ ಆಗುತ್ತಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ ತೊಗೊಂಬರೋಕ್ಕೂ ಟ್ರೈ ಮಾಡಕತ್ತಾರೆ. ಬಟ್ ಸ್ಟಿಲ್
ಆಸ್ ಸಿಟಿಸನ್ಸ್ ನಾವು ವಾಪಸ್ ಇಂಡಿಯಾನ ಕಟ್ಟುವಂಥ ಒಂದು ಕೆಲಸ ಮಾಡ್ಬೇಕಾಗ್ತದೆ. ಭಾಳಷ್ಟು ರೆಸ್ಪಾನ್ಸಿಬಿಲಿಟಿ ಐತಿ ನಮ್ಮ ಮೇಲೆ, ಪರ್ಟಿಕ್ಯುಲರ್ಲಿ ಯುವರ್ ಜನ್ರೇಷನ್. ನೆಕ್ಸ್ಟ್ ನೀವು ಲೈಫ್ ಫೇಸ್ ಮಾಡೋರಿದ್ದೀರಿ, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಾಗೈತಿ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಟೈಮ್ ನಿಮ್ಗೆ ಏನು ಸಿಕ್ಕೈತಿಲ್ಲ, ಇದ್ರದ್ದು ನೀವು ಇನ್ನೂ ಬೆಸ್ಟ್ ಹೆಂಗೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಮುಗಿದು ನಿಮ್ಮ ಲೈಫ್ ನೀವು ಕಟ್ಕೊಳ್ಳೋಕ್ಕೂ ದೇಶನ ವಾಪಸ್ ನಾರ್ಮಲ್ ಸ್ಟೇಜಿಗೆ ತೊಗೊಂಬರಕ್ಕೆ ನೀವು ಎಫರ್ಟ್ ಹಾಕ್ತೀರಿ ಅಂತಂದ್ರೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಅಂದ್ರೆ, ಒಂದು ಮಾತು ನನಗಿಲ್ಲೇ ನೆನಪಾಗ್ತೈತಿ. ನಾ ಎಂಟೈರ್ ಭಗವದ್ಗೀತಾ ಏನು ಓದಿಲ್ಲ, ಬಟ್ ಕೃಷ್ಣ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆ ಒಳಗೆ. ಒಂದು ಮಾತು ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ ಅಂಥೇಳಿ. ಏನು ಹಂಗಂದ್ರೆ, ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಫಸ್ಟ್ ಇನ್ ಯೋಗ ಆ್ಯಂಡ್ ದೆನ್ ಪರ್ಫಾರ್ಮ್ ಆ್ಯಕ್ಷನ್. ಅಂದ್ರೆ ನಿನ್ನನ್ನು ನೀನು ಫಸ್ಟಿಗೆ ಯೋಗದೊಳಗೆ ಅಂತಂದ್ರೆ, ಇಲ್ಲೇ ಸಿಂಪಲ್ ಆಗಿ ನಾವು ಸದ್ಯ ರೈಟ್ ನಾವು ಹೆಂಗೆ ಅರ್ಥ ಮಾಡ್ಕೋಬೋದು ಅಂದರೆ, ನಮ್ಮನ್ನು ನಾವು ಫಸ್ಟಿಗೆ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡಿಕೊಂಡು, ನಾನು ಯಾರು, ನನ್ನ ಬಗ್ಗೆ ನಾ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು, ಆಮೇಲೆ ಮುಂದೆ ಆ್ಯಕ್ಷನ್ ಮಾಡು, ಆಮೇಲೆ ಮುಂದೆ ಸೊಸೈಟಿ ಒಳಗೆ ಕೆಲಸ ಮಾಡು ಅಂತ ಹೇಳ್ತಾರೆ. ಸೊ ಈಗ ಸ್ವಲ್ಪ ನಾವು ವಿಚಾರ ಮಾಡೋಣ್ರಿ, ಎಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ಗೊತ್ತೈತಿ, ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಹೆಂಗೆ. ಭಾಳಷ್ಟು ಮಂದಿಗೆ ಹೆಂಗೆ ತಲೆಯಾಗಿರ್ತಾವಂದ್ರೆ, ಈ ಜಗತ್ತು ನನಗತ್ತೆ ನಡಿಬೇಕು, ನಮ್ಮ ಮನ್ಯಾಗಿನವ್ರು ಇಷ್ಟರು ನನಗೆ ಹೆಂಗೆ ಬೇಕು ಹಂಗೆ ನಡ್ಕೋಬೇಕು, ಬಟ್ ನನಗೆ ಹೆಂಗೆ ಬೇಕು ನಾನು ನಡ್ಕೊಳಂಗಿಲ್ಲ. ಸೊ ಇದು ಪ್ರಾಬ್ಲಮ್ ಆಗ್ತೈತಿ. ಎಲ್ಲಿ ತನಕ ನಿಮ್ಮನ್ನು ನೀವು ಒಂದು ಕಂಟ್ರೋಲ್ನೊಳಗೆ ತೊಗೊಂಬಂದು ಸ್ಟೇಬಲ್ ಮಾಡ್ಕೊಳಂಗಿಲ್ಲ, ಅದು ನಿಮಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತೀರಿ. ಹೊರಗೆ ಜಗತ್ತಿನೊಳಗೆ ಹೋಗಿ ನೀವು ಯಾವಾಗ ಆ್ಯಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅವ್ರಿಗೆಲ್ಲರಿಗೂ ಹೊರಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೆ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಸ್ ಫಸ್ಟ್ ಭಾಳಷ್ಟು ಕೆಲಸ ಮಾಡ್ಬೋದು. ರೈಟ್ ನಾವು ಈ ವಿಡಿಯೋದೊಳಗೆ ಹಂಗೆ ನನಗೆ ಒಂದು ಮಾತು ಹೇಳೋದಿತ್ತು, ಈ ಟೈಮ್ನೊಳಗೆ ಒಂದು ಬೆಸ್ಟ್ ಕೆಲಸ ನೀವು ಏನು ಮಾಡ್ಬೋದು, ದ ಬೆಸ್ಟ್ ಥಿಂಗ್ ದ್ಯಾಟ್ ಯು ಕ್ಯಾನ್ ಡೂ ನೌ ಈಸ್, ನಾವು ಕ್ಲಾಸ್ನೊಳಗಿದ್ರೆ ಸೆವರಲ್ ಟೈಮ್ಸ್ ಡಿಸ್ಕಸ್ ಮಾಡಿ ಸಮಥಿಂಗ್ ಕಾಲ್ಡ್ ಆಸ್ ಇನ್ನರ್ ಇಂಜಿನಿಯರಿಂಗ್ ಅಂತ ಹೇಳಿ. ಇಲ್ಲಿ ಬಿಡ್ರಿ ಸರ್, ನಾವು ಡಾಕ್ಟರ್ ಆಗ್ಬೇಕಂತ ಮಾಡೀವಿ, ಇಂಜಿನಿಯರಿಂಗ್ ಮಾಡಂಗಿಲ್ಲ, ಇಂಜಿನಿಯರಿಂಗ್ ಬ್ಯಾಡ್ ಅಂತ ಮಾಡೀನಿ ಸರ್ ನಾನು. ಇದಲ್ಲ, ನಿಮಗೆ ಗೊತ್ತಿತ್ತು ಆಲ್ರೆಡಿ, ನಾ ಜಸ್ಟ್ ಹಂಗೆ ಹೇಳಾಗ್ತದೆ. ಸೊ ಈ ಇನ್ನರ್ ಇಂಜಿನಿಯರಿಂಗ್ ಭಾಳ ಸರ್ತಿ ನಾ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡೀವಿ, ಹೇಳಿನಿ ನಾನು ನಿಮ್ಗೆ. ಬಟ್ ರೈಟ್ ನಾವು ಒಂದು ಅಪಾರ್ಚುನಿಟಿ ಕೊಟ್ಟಾರ. ಏನಂದ್ರೆ ಇದ್ರೊಳಗೆ 2 ಪಾರ್ಟ್ ಇರ್ತಾವೆ. ನಾನು ನಿಮ್ಗೆ ಹೇಳಿದಂಗೆ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಅಂತ ಒಂದು ಪಾರ್ಟ್ ಇರ್ತೈತಿ, ಇನ್ನರ್ ಇಂಜಿನಿಯರಿಂಗ್ ಆಫ್ಲೈನ್ ಒಂದಿರುತ್ತೆ. ಸೊ ಆಫ್ಲೈನ್ ಇನ್ ದ ಸೆನ್ಸ್ ಅಲ್ಲೇ ಶಾಂಭವಿ ಮಹಾಮುದ್ರಾ ಇನಿಷಿಯೇಷನ್ ಮಾಡ್ತಾರೆ ನಿಮ್ಗೆ. ಸೊ ಬಿಫೋರ್ ದ್ಯಾಟ್ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಭಾರಿ ಇಂಪಾರ್ಟೆಂಟ್ ರೀ. ಆ್ಯಕ್ಚುಲಿ ಬರೀ ಶಾಂಭವಿ ಮಹಾಮುದ್ರಾ ಇನಿಷಿಯೇಷನ್ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತಂದ್ರೆ, ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಅಂತ ಹೇಳುವ ಒಂದು ಸೆಕ್ಷನ್ ಅವ್ರು ಇಡ್ತಿದ್ದೇ ಇಲ್ಲ. ಸೊ ಇದರೊಳಗೆ 7 ವಿಡಿಯೋಸ್ ಇರ್ತಾವೆ. ಸೊ ಪರ್ಟಿಕ್ಯುಲರ್ಲಿ ಆ್ಯಕ್ಚುಲಿ ಇನ್ನರ್ ಇಂಜಿನಿಯರಿಂಗ್ ಅಂದ್ರೆ ಇದು ಡಿಸ್ಕಸ್ ಮಾಡಿವಿ ನಾವು. ಹಂಗೆ ಒಂದು ಮಾತು ಹೇಳ್ತೀನಿ, ಹೆಂಗೆ ನಾವು ಔಟ್ಸೈಡ್ ವರ್ಲ್ಡನ್ನು ಇಂಜಿನಿಯರಿಂಗ್ ಮಾಡ್ತೀವಿ, ಒಂದು ಪರ್ಫೆಕ್ಟ್ ಬಿಲ್ಡಿಂಗ್ ಹಿಂಗೆ ಇರಬೇಕು, ನಮಗೆ ಹೆಂಗೆ ಬೇಕು ಹೆಂಗೆ ಡಿಸೈನ್ ಮಾಡ್ತೀವಲ್ಲ. ಸೊ ಇನ್ನರ್ ಇಂಜಿನಿಯರಿಂಗ್ ಈಸ್ ಆಲ್ ಅಬೌಟ್ ಡಿಸೈನಿಂಗ್ ಯುವರ್ ಸೆಲ್ಫ್. ನಾನು ಹೆಂಗಿರಬೇಕು, ನನ್ನ ಲೈಫ್ ಹೆಂಗಿರಬೇಕು, ದ ವೇ ಐ ವಾಂಟ್ ಇಟ್. ಮೋಸ್ಟ್ ಆಫ್ ದ ಪೀಪಲಿಗೆ ಅವ್ರು ಅನ್ಕೊಂಡಂಗೆ ಅವರ ಮಾಡೋಕ್ಕಾಗ್ತಿರಂಗಿಲ್ಲ, ಅವ್ರು ಅನ್ಕೊಂಡಂಗೆ ಅವ್ರು ಸುತ್ತಲಿರುವಂಥ ಲೈಫ್ ಸಿಚುವೇಶನ್ಸು ಹೋಗ್ತಿರಂಗಿಲ್ಲ ಹಂಗೆ. ಸೊ ಇನ್ನರ್ ಇಂಜಿನಿಯರಿಂಗ್ ಇಸ್ ದ ಬೆಸ್ಟ್ ಟೂಲ್. ಅಟ್ಲೀಸ್ಟ್ ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗೈತೆ ಇದರಿಂದ. ಸೊ ಟು ಕನ್ಸ್ಟ್ರಕ್ಟ್ ದ ಲೈಫ್ ಆಫ್ ಯುವರ್ ಲೈಫ್ ದ ವೇ ಯು ವಾಂಟ್, ಇಟ್ ವರ್ಕ್ಸ್. ಆ್ಯಕ್ಚುಲಿ ನನಗಂತೂ ವರ್ಕ್ ಆಗೈತೆ. ಸೊ ಅದಕ್ಕೆ ಈಗ ನಾನು ನಿಮ್ಮ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದ್ದು ರೀ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂದರೆ ಡಿಫ್ರೆಂಟ್ ಲೇಯರ್ಸ್ ಇರ್ತಾವೆ ನಮ್ಮ ಒಳಗೆ ಅಂಥೇಳಿ. ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂಥೇಳಿ. ಈಗ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ನೊಳಗೆ ದೋಸ್ ವಿಡಿಯೋಸ್ ದೇ ವಿಲ್ ವರ್ಕ್ ಆನ್ ಯುವರ್ ಮನೋಮಯ ಕೋಶ ಅಂತ ಹೇಳ್ಬೋದು, ನಿಮ್ಮ ಮೆಂಟಲ್ ಮೈಂಡ್ ಮೇಲೆ ಮತ್ತು ಎಮೋಷನ್ಸ್ ಮೇಲೆ. ಇಟ್ ಮೇಕ್ಸ್ ಯು ರೆಡಿ. ಭಾಳಷ್ಟು ವಿಷಯಗಳು ಆ್ಯಕ್ಚುಲಿ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ನೊಳಗನೆ ಗೊತ್ತಾಗ್ತವೆ. ಅದಾದಮೇಲೆ ಶಾಂಭವಿ ಮಹಾಮುದ್ರಾ ಇಟ್ ವರ್ಕ್ಸ್ ಆನ್ ಸಮ್ ಅದರ್ ಸಟ್ಲರ್ ಡೈಮೆನ್ಷನ್ಸ್, ಪ್ರಾಣಮಯ ಕೋಶ ಅದೆಲ್ಲ ಹೋಗ್ತದೆ. ಅದಕ್ಕಿಂತ ಮೊದಲೇ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಪರ್ಟಿಕ್ಯುಲರ್ಲಿ ಈ ಟೈಮ್ನೊಳಗೆ. ಯಾಕಂತಂದ್ರೆ ಈ ಸದ್ಯ ನಿಮ್ಮ ಕಡೆ ಟೈಮ್ ಐತಿ, ಇನ್ನೂ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಗೊತ್ತಿಲ್ಲ, ಎಕ್ಸಾಮ್ಸ್ ಯಾವಾಗ ಬರ್ತಾವೋ ಗೊತ್ತಿಲ್ಲ.
ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾ ಈಗ ಹೇಳಕತ್ತಿದ್ದು PUC ಸೆಕೆಂಡ್ ಇಯರ್ ಮುಗಿಸಿ ಯಾರು CET ಬರೆಯಕ್ಕೆ ಹೊಂಟಿರಲ್ಲ ಅವ್ರಿಗೇನು ಗ್ಯಾಪ್ ಐತಿ. ರೈಟ್ ನಾವು ಯಾರು PUC 2 ಓದಿರಿ, ನಾವು ಇಂಜಿನಿಯರಿಂಗ್ ಬಗ್ಗೆ ಕ್ಲಾಸ್ನೊಳಗೆ ಅಂತಾಪರಿ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ. ಆಮೇಲೆ ಮನೆಯೊಳಗೆ ನಿಮಗೆ ಎಷ್ಟರ ಮಟ್ಟಿಗೆ ಇದಕ್ಕೆ ಸಪೋರ್ಟ್ ಸಿಗ್ತೈತೆ ರೈಟ್ ನಾವು, ಅಥವಾ ಮೆಂಟಲಿ ನೀವೆಷ್ಟು ಪ್ರಿಪೇರ್ಡ್ ಅದಿರಿ. ಐ ಡೋಂಟ್ ಥಿಂಕ್ ದಿಸ್ ಈಸ್ ಅ ಗುಡ್ ಟೈಮ್ ಫಾರ್ ಯು. ಯಾರು ಎಕ್ಸಾಮ್ ಮುಗಿಸಿ ಕುಂತಾರಲ್ಲ ಗ್ಯಾಪ್ನೊಳಗೆ, ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ತನಕ ಹೋಗ್ತೈತಿ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಎಕ್ಸಾಮ್ಸಿಗೆ ಅಂತ ಹೇಳ್ತಾರೆ, ಮೇ ಬಿ ಜುಲೈ ತನಕ ಅಂತು. ಸೊ ಇದು ಆ್ಯಕ್ಚುಲಿ ಇದು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಅಂದ್ಕೊಳ್ಳಿ ಒಂದು ಕೋರ್ಸು ಎಕ್ಸಾಮ್ ಬರೀಬೇಕು ಏನಿರಂಗಿಲ್ಲ. 7 ಸೆಷನ್ಸ್ ಇರ್ತಾವೆ. ಇಟ್ ಟೇಕ್ಸ್ ಅಬೌಟ್ 10 ಅವರ್ಸ್ ಅಂತ ಹೇಳ್ತಾರೆ. ದಿವ್ಸಕ್ಕೆ ನೀವು 1.5 ಅವರ್ ಇನ್ವೆಸ್ಟ್ ಮಾಡಿದರೆ ವಿದಿನ್ 1 ವೀಕ್ ಮುಗಿದು ಹೋಗ್ತೈತಿ. ಇಡೀ ದಿವ್ಸ ನೀವು ಅದನ್ನು ಮಾಡೋ ಅವಶ್ಯಕತೆಯೂ ಇಲ್ಲ. 1.5 ತಾಸು ಒಂದು ದಿವಸಕ್ಕೆ ಆ ವಿಡಿಯೋಸ್ ನೋಡಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರಾಗ ನೀವು ಸೂಟ್ ಆಗುವಂಥ ಲ್ಯಾಂಗ್ವೇಜ್ ನೀವು ಚೂಸ್ ಮಾಡಿಕೊಂಡು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮಾಡಿರಿ. ಇಫ್ ಯು ಥಿಂಕ್ ಯುವರ್ ಇಂಗ್ಲೀಷ್ ಇಸ್ ನಾಟ್ ಸೋ ಗುಡ್, ಆಮೇಲೆ ಕನ್ನಡಕ್ಕೆ ಹೋಗ್ರಿ. ಸದ್ಗುರು ಅಂತೂ ಮಾತಾಡಿದ್ದು ಇಂಗ್ಲೀಷ್ನೊಳಗೆ ಇರ್ತೈತಿ, ಅವ್ರದ್ದು ವಾಯ್ಸ್ ಇರುತ್ತೆ. ಇಲ್ಲಾಂದ್ರೆ ಕನ್ನಡ ಅಂದ್ಕೊಳ್ಳಿ ಟ್ರಾನ್ಸ್ಲೇಟ್ ಆಗ್ತಿರ್ತದೆ ಆಬ್ವಿಯಸ್ಲಿ, ಇನ್ನೊಬ್ರು ಮಾತಾಡ್ತಾರೆ. ಬಟ್ ಅದನ್ನು ಸ್ವಲ್ಪ ವಿಚಾರ ಮಾಡಿ ಚೂಸ್ ಮಾಡಿರಿ, ನಿಮಗೆ ಯಾವ ಟೈಪ್ ಬೇಕು ಅಂತ ನೀವು ಡಿಸೈಡ್ ಮಾಡಿರಿ. ಆ 7 ವಿಡಿಯೋಸನ್ನು ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಒಂದು ಸ್ಮಾಲ್ ಟಾಸ್ಕ್ ಕೊಡ್ತಾರಲ್ಲಿ, ಒಂದೇನೋ ಬರೆಯೋದಿರುತ್ತೆ, ನಿಮ್ಮ ಬಗ್ಗೆ ನೀವು ವಿಚಾರ ಮಾಡೋದಿರುತ್ತೆ. ಇಟ್ಸ್ ಸಿಂಪಲ್, ಬಟ್ ಭಾರಿ ಸಿಂಪಲ್ ವೇ ಒಳಗೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಟೈಮ್. ಇಲ್ಲ ನೀವು ಇಲ್ಲಿ ಸರ್ CET ಎಕ್ಸಾಮ್ ಮುಗಿಲಿ ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಥವಾ ಆಮೇಲೆ ಮಾಡ್ತೀವಿ, ನನಗೆ ಆ ಟೈಮ್ನೊಳಗೆ ಒಂದು ಸರ್ತಿ ಮತ್ತು ನಾರ್ಮಲ್ ಲೈಫ್ ಸ್ಟಾರ್ಟ್ ಆಯ್ತು ಅಂದ್ರೆ, ಡಿಗ್ರಿ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತು ನೀವು ಇಷ್ಟು ಟೈಮ್ ಕೊಟ್ಟು ಮಾಡ್ತೀರಂತ ಅಷ್ಟು ಅನ್ಸಂಗಿಲ್ಲ. ಬಟ್ ಕಂಪಲ್ಸರಿ ಇಲ್ಲ ಇದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಆಮೇಲೆ ನಿಮ್ಮ ಮನ್ಯಾಗ್ನವ್ರು ಇಂಟ್ರೆಸ್ಟೆಡ್ ಇದ್ರೆ, ಅವ್ರು ಅದ್ರ ಮೇಲೆ ನಂಬಿಕೆ ಇತ್ತಂದ್ರೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ 25 ಇಯರ್ಸ್ಗಿಂತ ಕಡಿಮೆ ಏಜ್ನವ್ರಿಗೆ ಇದನ್ನು ಫ್ರೀ ಮಾಡ್ಯಾರ ರೈಟ್ ನಾವು. ಆ್ಯಂಡ್ 60 ಇಯರ್ಸ್ ಅಬವ್ ಇದ್ದವ್ರಿಗೂ ಫ್ರೀ ಮಾಡ್ಯಾರ. ಮೆಡಿಕಲ್ ಪ್ರೊಫೆಷ್ನಲ್ಸು ಮತ್ತು ಪೊಲೀಸ್ ಪರ್ಸ್ನಲ್ ಯಾರದಾರ ಅವ್ರಿಗೂ ಫ್ರೀ ಮಾಡ್ಯಾರ. ಇವರಿಷ್ಟು ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿದವರು ಯಾರು ಇಂಟ್ರೆಸ್ಟೆಡ್ ಇದ್ದರೆ ಅದಕ್ಕೂ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ 50% ಆಫ್ ಮಾಡ್ಯಾರ. ಇಲ್ಲ ಅಂದರೆ ಓನ್ಲಿ ಫಾರ್ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಯು ವಿಲ್ ಹ್ಯಾವ್ ಟು ಪೇ 3,500 rupees. ಸೊ ಅದು 50%. ಆ್ಯಂಡ್ ವಿದಿನ್ 25 ಇದ್ದವ್ರಿಗಂತೂ ಫ್ರೀ ಐತೆ. ಆಮೇಲೆ ಹಿಂಗಂತಲ್ಲ, ಇನ್ನರ್ ಇಂಜಿನಿಯರಿಂಗ್ ಫ್ರೀ ಮಾಡ್ಯಾರ ಅಂತ ಹೇಳಿ ನೀವು ಇದನ್ನು ಮಾಡಿರಿ ಅಂತ ನಾ ಹೇಳಾಗತ್ತಿಲ್ಲ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ ಆ್ಯಕ್ಚುಲಿ. ಸೊ ನಿಮ್ಮ ಇಂಟ್ರೆಸ್ಟ್ ನೋಡ್ರಿ, ವಿಚಾರ ಮಾಡಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್. ಇನ್ನೂ ಬಹಳಷ್ಟು ವಿಷಯಗಳು ಹೇಳ್ಬೋದು ಯಾಕಿದು ಬೆಸ್ಟ್ ಟೈಮ್ ಅಂಥೇಳಿ. ಇಸ್ ಸಾಕಿಗೆ ರೈಟ್ ನಾವು, ಬಿಕಾಸ್ ಲೈವ್ ಇಂಟರಾಕ್ಷನ್ ಇತ್ತು, ನೀವು ಎದುರಿಗಿದ್ರಿ, ಅವಾಗ ಒಂದಿಷ್ಟು ವಿಷಯಗಳನ್ನು ಹೇಳಿ ಕನ್ವಿನ್ಸ್ ಮಾಡೋದು ಬೇರೆ ಆಗ್ತದೆ. ಓಕೆ, ಸೊ ಇದಿಷ್ಟ ಆಯ್ತು. ಇನ್ನೊಂದಿಷ್ಟು ವಿಷಯ, ಇನ್ನೊಂದು ಬೆಸ್ಟ್ ಥಿಂಗ್ಸ್ ನೀವು ಮತ್ತೀಗ ಏನು ಮಾಡಬಹುದು ಅಂದರೆ, ಪರ್ಟಿಕ್ಯುಲರ್ಲಿ ಯಾರೀಗ PUC 2 ರೈಟ್ ನಾವು ಅದಾರ, ಅಂದರೆ ಎಕ್ಸಾಮ್ ಮುಗಿಸ್ದವ್ರಲ್ಲ, ರೈಟ್ ನಾವು PUC 2 ಯಾರು ಅದಾರ ಅವರು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು. ಈಗ ಈ CET ಎಕ್ಸಾಮ್ ಯಾರು ಬರೆಯಾಗ್ತಾರೆ ನೋಡ್ರಿ, ಅಥವಾ ಇಂಗ್ಲೀಷ್ ಪೇಪರ್ ಬರೆಯೋದೈತಲ್ಲ, ಅವ್ರಿಗಿನ್ನೂ ಎಕ್ಸಾಮ್ಸ್ ಮುಗಿದಿಲ್ಲ ಕಂಪ್ಲೀಟ್ಲಿ, ಓದ್ಬೇಕಂತ ಅನ್ನೋದು ಇರುತ್ತೆ. ಯಾರು ರೈಟ್ ನಾವು PUC 2 ಓದ್ತೀರಿ, ನಿಮಗೆ ಒಂದು ಯಾವುದೋ ಎಕ್ಸಾಮ್ ನೀವು ಫೇಸ್ ಮಾಡೋಕ್ಕೆ ಹೊಂಟಿಲ್ಲ, ನೀವು ಆ ಅಭ್ಯಾಸ ಕಂಪಲ್ಸರಿ ಮಾಡಬೇಕಂತ ಅನ್ನೋದು ಇಲ್ಲ, ಆ ಟೈಮ್ನೊಳಗೆ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗೋ ಚಾನ್ಸಸ್ ಇರ್ತೈತೆ, ಹೋಗ್ಬಿಡು ಅಂಥೇಳಿ. ಸೊ ಬಟ್ ಇದಿನ್ನೂ ಎಲ್ತನ ಹೋಗೋದು ಗೊತ್ತಿಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟಡಿ ಲಿಂಕ್ಡ್ ಇರ್ರಿ. ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿನಿ. ನಾವು ಎಲ್ಲ ಸಬ್ಜೆಕ್ಟ್ನೊಳಗೆ ಯಾವ್ಯಾವ ವೀಡಿಯೋಸ್ ಹಾಕಾಕತ್ತೀವಿ ಅವ್ನು ಫಾಲೋ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿನಿ. ಬಟ್ ಆದಷ್ಟು ಇದನ್ನು ಕಟ್ಟಾಗಕ್ಕೆ ಬಿಡಕ್ಕೆ ಹೋಗ್ಬಿಡ್ರಿ ಸ್ಟಡೀಸ್, ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಇಷ್ಟು ಲಾಂಗ್ ಗ್ಯಾಪ್ ನೀವು ಸ್ಟಡೀಸಿಂದ ದೂರ ಇರಂಗಿಲ್ಲ ಜನರಲಿ. ಹಂಗೆ ಆಗ್ಬಿಡುತ್ತಂದ್ರೆ ಆಮೇಲೆ ಮತ್ತೆ ಡಿಫಿಕಲ್ಟೀಸ್ ಆಗ್ತಾವೆ. ನೆಕ್ಸ್ಟ್ ಇನ್ನೊಂದು ವಿಷಯ ನಾನು ಹೇಳ್ಬೇಕಂತ ಮಾಡಿದ್ದು, ಈ ಟೈಮ್ನೊಳಗೆ ಅಕಸ್ಮಾತ್ ನಿಮ್ಮ ಕಡೆ ಯಾವರ ಮೋಟಿವೇಶ್ನಲ್ ಬುಕ್ಸ್ ಇದ್ರೆ, ಲೈಕ್ ಸ್ವಾಮಿ ವಿವೇಕಾನಂದ, ನಾನು ಆ್ಯಕ್ಚುಲಿ ಮತ್ತು ಬೇರೆ ಒಂದಿಷ್ಟು ನಾನು ಯಾವ ಓದೋಕ್ಕಾಗಿದ್ದಿಲ್ಲ, ಇಷ್ಟು ದಿವಸ ಓದಾಕತ್ತೀನಿ. ಆ್ಯಂಡ್ ನಾನು ಸಣ್ಣವಿದ್ದಾಗಿಂದ ಹಿಡಿದು ನನ್ನೊಂದು ಕ್ಯಾರೆಕ್ಟರ್ ಬಿಲ್ಡ್ ಆಗೋಕ್ಕೆ ಒಂದು ತಕ್ಕ ಮಟ್ಟಿಗೆ
ನಾ ಏನದಿನಿ ಅದು ಅಲ್ಲಿ ತನಕ ಬರೋಕೆ ಮಹಾಭಾರತ ಸ್ಟೋರೀಸ್ ನನಗೆ ಭಾಳಷ್ಟು ಇಂಪ್ಯಾಕ್ಟ್ ಮಾಡಿತ್ತು. ಸೊ ಅವು ವಿಡಿಯೋಸ್ ನೋಡಾಕತ್ತೀನಿ ಯೂಟ್ಯೂಬ್ನೊಳಗೆ. ಮಹಾಭಾರತ ಏನು ಸೀರಿಯಲ್ ಇತ್ತು, ಈಗ ಟಿ ವಿಯಾಗ ಏನು ಹಾಕಾಕತ್ತಾರಲ್ಲ. ಸೊ ಬಟ್ ನಾನು ಮಾಡಾಕತ್ತೀನಿ ಅಂತ ಹೇಳಿದೆ. ಸೊ ನೀವು ಅದು ವಿವೇಕಾನಂದ ಬುಕ್ ಆಗಿರ್ಬೋದು, ಸದ್ಗುರು ಆಗಿರ್ಬೋದು, ಯಾವುದರ ಇರಲಿ, ಯಾವುದೋ ಒಂದು ಮೋಟಿವೇಶ್ನಲ್ ಬುಕ್ ಇತ್ತಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮನ್ನು ನೀವು ಕಟ್ಕೊಳ್ಳೋಕ್ಕೆ, ಟು ಕನ್ಸ್ಟ್ರಕ್ಟ್ ಯುವರ್ ಸೆಲ್ಫ್. ದಿಸ್ ಈಸ್ ದ ಬೆಸ್ಟ್ ಟೈಮ್. ಸೊ ಅದಕ್ಕೆ ಯಾವುದರ ಬುಕ್ ಆಗಲಿ ತಗೋರಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ, ಓದ್ರಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಜಸ್ಟ್ ಫಾಸ್ಟಾಗಿ ಓದಿ ಮುಗಿತು ನೋಡಿ, ಇಡೀ ಬುಕ್ಕ ಮುಗಿಸ್ಬಿಟ್ಟೆ, ಹಿಂಗಿರಂಗಿಲ್ಲ ಇದು. ಸೊ ಇಫ್ ಯು ಹ್ಯಾವ್ ದೋಸ್ ಬುಕ್ಸ್, ದಿಸ್ ಇಸ್ ದ ಬೆಸ್ಟ್ ಟೈಮ್. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇದು ಮೋಟಿವೇಶ್ನಲ್ ಬುಕ್ಸ್ ಓದೋದು ರೈಟ್ ನಾವು ಯಾರು PUC 2 ಅದಾರ ಅಥವಾ ಯಾರು ಮುಗಿಸ್ಯಾರ ಎಕ್ಸಾಮ್, ಅವ್ರಿಬ್ರಿಗೂ ಹೇಳಾಕತ್ತೀನಿ ನಾನು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಯಾರು CET ಪ್ರಿಪ್ರೇಷನ್ ಮಾಡಾಕತ್ತೀರಿ ಅವರು ಒಂದು ವಿಷಯ ಇನ್ನೊಂದು ಹೇಳೋದಿತ್ತು. ಈಗ ಎಲ್ಲ ಸಬ್ಜೆಕ್ಟ್ನೊಳಗೆ ನಮ್ಮ ಕಡೆಯಿಂದಂತೂ ನಾವು ಹೆಲ್ಪ್ ಮಾಡಾಕತ್ತೀವಿ, ನೀವು ಮತ್ತು ಪರ್ಸನಲ್ ಪ್ರಿಪ್ರೇಷನ್ ಮಾಡ್ತಿರ್ತೀರಿ. ಇನ್ನೊಂದು ವಿಷಯ ಏನಂದರೆ, ಇದು ಗ್ಯಾಪ್ ಭಾಳ ಹಾಕುವಂತ ಹೋತಂದ್ರೆ ನೀವು ಹಿಂಗೊಂದು ಚಾನ್ಸ್ ಐತಿ. ಏನಂದರೆ, ಈ ಯಾವ ಚಾಪ್ಟರ್ ನೀವು ಸದ್ಯ ರೈಟ್ ನಾವು CET ಮಾಡಾಕತ್ತಿಲ್ಲ, ಆಮೇಲೆ ಮಾಡೋಣ ಅಂತ ಬಿಟ್ಟಿರ್ತೀರಲ್ಲ, ಅದ್ರ ಥೇರಿ ನೆನಪು ಹಾರ್ಕೊಂತ ಬರೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೆ ನಿಮ್ಮ ಟೈಮ್ ಟೇಬಲ್ನೊಳಗೆ ಬೆಟರ್ ನೀವು CET ಪ್ರಿಪ್ರೇಷನ್ ಮಾಡೋಕ್ಕಂತೇಳಿ ಇಷ್ಟು ಟೈಮ್, ನನಗೆ ಗೊತ್ತಿಲ್ಲ ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎರಡು ಮ್ಯಾನೇಜ್ ಮಾಡಾಕತ್ತೀರೇನೋ, ಹಾಗೇಂದ್ರೆ ಇದ್ರೆ ಸೆಕೆಂಡ್ ಇಯರಿಗೆ ಇಷ್ಟು ಟೈಮ್, ಫಸ್ಟ್ ಇಯರಿಗೆ ಇಷ್ಟು ಟೈಮ್, ಇನ್ನು ಸ್ವಲ್ಪ ಟೈಮ್ ಯಾವ ಚಾಪ್ಟರ್ಸ್ ನೀವು ಆಮೇಲೆ ಮಾಡ್ಬೇಕಂತ ಮಾಡಿರಲ್ಲ CET, ಅದ್ರದ್ದು ಥೇರಿ ಓದಕ್ಕಂತ ಹೇಳಿ ಒಂದು ಪರ್ಟಿಕ್ಯುಲರ್ ಟೈಮ್ ಮಾಡಿಕೊಂಡು ಥೇರಿ ಓದ್ರಿ. ಯಾಕಂದರೆ ಭಾಳ ಟೈಮ್ ಗ್ಯಾಪ್ ಆತಂದ್ರೆ. ಆ್ಯಂಡ್ ಇನ್ನೂ ಒಂದು PUC ಫಸ್ಟ್ ಇಯರ್ದು CET ನಿಮಗೆ ಪ್ರಿಪ್ರೇಷನ್ ಒಮ್ಮಿನೊಮ್ಮಕ್ಲೆ ಎಲ್ಲ ಚಾಪ್ಟರ್ ಮಾಡೋಕೆ ಆಗವಲ್ತು ಅಂದಾಗ, ಆಬ್ವಿಯಸ್ಲಿ ನೀವು ಸೆಕೆಂಡ್ ಇಯರ್ ಫೋಕಸ್ ಮಾಡ್ತಿರ್ತೀರಿ, ಫಸ್ಟ್ ಇಯರ್ದು ಮಾಡೋಕ್ಕಾಗವಲ್ಲ ಅಂದ್ರೆ ಅಟ್ಲೀಸ್ಟ್ ಪಟ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತಾರೆ ಇರಲಿ, ಸಾಧ್ಯ ಆದರೆ ಎಲ್ಲ ಥೇರಿಯರ ನೋಡ್ಕೊರು ಒಂದು ಸರ್ತಿ PUC ಫಸ್ಟ್ ಇಯರ್ ಇರುತ್ತೆ. ಆಲ್ರೆಡಿ ಒಂದು ಲಾಂಗ್ ಗ್ಯಾಪ್ ಆಗಿರುತ್ತೆ, ಇನ್ನೂ ಗ್ಯಾಪ್ ಹಾಕ್ಕೊಂತ ಹೋಗೋಕ್ಕಿಂತ ನಾ ಏನು ಹೇಳಿ ಟ್ರೈ ಮಾಡಾಕತ್ತೀನಿ, ಒಂದು ಎಂಟೈರ್ ಡೇ ಒಳಗೆ ಕಂಪ್ಲೀಟ್ಲಿ CETನ ಅಷ್ಟೇ ಮಾಡ್ಕೊತ ಕೊಡೋಕೆ ಹೋಗ್ಬೇಡ್ರಿ. ಅದ್ರಾಗ ಒಂದು ಸ್ವಲ್ಪ ಪಾರ್ಟ್ ರೈಟ್ ನಾವು ಸೆಕೆಂಡ್ ಇಯರ್ದು ಥಿಯರಿ ವಾಪಸ್ ರಿವಿಷನ್ ಮಾಡೋಕ್ಕೆ ಅಥವಾ ಫಸ್ಟ್ ಇಯರ್ದು ರಿವಿಷನ್ ಮಾಡೋಕ್ಕೆ. ಆ್ಯಂಡ್ ಯಾರು ರೈಟ್ ನಾವು ಈ ಸದ್ಯ PUC 2 ಅದಿರಲ್ಲ, ಈಗ ನಾವು ಏನು ವಿಡಿಯೋಸ್ ಮಾಡಿ ಹಾಕಾಗತ್ತೀವಿ ಅದನ್ನು ಫಾಲೋ ಅಪ್ ಮಾಡಿರಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ದ ಬೆಸ್ಟ್ ಟೈಮ್ ಟು ರಿವೈಸ್ PUC ಫಸ್ಟ್ ಇಯರ್. ಹೆಂಗೂ ಟೈಮ್ ಸಿಕ್ಕೈತಿ, ಕಾಲೇಜ್ ಇರೋಂಗಿಲ್ಲ, ಬೇರೆ ಕೆಲಸನೂ ಮಾಡಿರಿ, ಮೋಟಿವೇಶನ್ದು ವಿಡಿಯೋಸು ನೋಡಿರ್ಬೇಕಾದ್ರೆ ಬುಕ್ಕು ಓದ್ರಿ, PUC ಫಸ್ಟ್ ಇಯರ್ ರಿವೈಸ್ ಮಾಡೋಕ್ಕೂ ಒಂದು ಟೈಮ್ ಐತಿ ನಿಮ್ಮ ಕಡೆ. ಆ್ಯಂಡ್ ಆಬ್ವಿಯಸ್ಲಿ ಇನ್ನೊಂದು ಏನಂದ್ರೆ ಹೆಲ್ತ್ ಕಡೆ ಅಂತೂ ಫೋಕಸ್ ಮಾಡಬೇಕು. ಅದಾದಮೇಲೆ ನಾ ಆಗಲೇ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ನಲ್ಲ, ಇದ್ರ ಬಗ್ಗೆ ನನಗೆ ಭಾಳಷ್ಟು ಹೇಳ್ಬೇಕು ಅನ್ಸಾಗತೈತಿ. ನೋಡೋಣಂತೀವಿ ಮತ್ತು ವಾಪಸ್ ಯಾವಾಗ ಬೆಟ್ ಆಗ್ತೀವಲ್ಲ. ಏನಂದ್ರೆ, ಇದು ಕಂಪ್ಲೀಟ್ಲಿ ಕೊರೋನಾದೆಲ್ಲ ಗದ್ದಲ ಮುಗಿದ ಮೇಲೆ ನಮ್ಮ ದೇಶ ಎಲ್ಲಿ ತನಕ ಹೋಗ್ತೈತಿ ಗೊತ್ತಿಲ್ಲ. ಗೌರ್ಮೆಂಟ್ ಅಂತೂ ಅವ್ರು ಕೆಲಸ ಮಾಡೇ ಮಾಡ್ತಾರೆ. ಆ್ಯಸ್ ಅ ಸಿಟಿಸನ್ಸ್ ನಾವು ಪ್ರತಿಯೊಬ್ಬರೂ ಜವಾಬ್ದಾರಿ ತಗೊಂಡು ನಮ್ಮ ಕಡೆ ಏನಾಗ್ತೈತಿ, ಬಿಕಾಸ್ ಏನು ಹೇಳ್ತಾರಂದ್ರೆ ಕ್ರೋರ್ಸ್ ಟುಗೆದರ್ ಮಂದಿಗೆ ಕೆಲಸ ಕಳ್ಕೊತಾರೆ. ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು, ನಾ ಕ್ಲಾಸ್ನೊಳಗೆ ಭಾಳ ಸರ್ತಿ ನಿಮ್ಗೆ ಹೇಳ್ತಿರ್ತೀನಿ. ನನ್ನ ವಿಚಾರ ಪ್ರಕಾರ ನಮ್ಮ ಸ್ಟೂಡೆಂಟ್ಸಿಗೆ ನಾ ಹೇಳೋದೇನೆಂದ್ರೆ, ಇನ್ನೊಬ್ಬರ ಕಡೆ ಹೋಗಿ ನಾ ಜಾಬ್ ಮಾಡ್ತೀನಿ, ನನಗೆ ಜಾಬ್ ಕೊಡ್ರಿ ಅಂತ ಅನ್ನೋ ಬದಲಿ ನಾನು ಜಾಬ್ ಕ್ರಿಯೇಟ್ ಮಾಡ್ತೀನಿ ಅನ್ನುವಂಥ ವಿಚಾರ ಇರಲಿ ಅಂತ ಮೊದಲಿನಿಂದ ನಿಮ್ಗೆ ಹೇಳ್ತಿರ್ತೀವಿ ನಾವು ಕಾಲೇಜ್ನೊಳಗೆ. ಬಟ್ ಈಗ ಅದು ಭಾರಿ ಇಂಪಾರ್ಟೆಂಟ್ ಟೈಮ್ ಐತ್ರಿ. ಇನ್ನು ನೆಕ್ಸ್ಟ್ ಏನು ಫೇಸ್, ನಾವು ಒಂದು ನ್ಯೂ ಫೇಸ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ದೇಶದೊಳಗೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಅವ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಸೊ ಇನ್ನೂ ಭಾಳಷ್ಟು ವಿಷಯಗಳು ಹೇಳೋದಾವು. ಆಮೇಲೆ ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿರಿ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಚಲೋ ಆಸೆ, ಯಾರು ಮಾಡಿಲ್ಲ ನೋಡ್ರಿ, ಮನೆಯೊಳಗೆ ಒಂದು ಅವ್ರ ಪರ್ಮಿಷನ್ ತೊಗೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಕಂಪಲ್ಸರಿ ಅಂತಲ್ಲ, ಇಟ್ಸ್ ಬೆಟರ್ ಇಫ್ ಯು ಡೂ ಇಟ್ ನಾವು, ಆಮೇಲೆ ಆಗಂಗಿಲ್ಲ ಅದು. ಆ್ಯಂಡ್ ಇನ್ನೊಂದು ವಿಷಯ, ಆ್ಯಕ್ಚುಲಿ ಇವತ್ತು ನಾ ಹೇಳಿದ್ನಲ್ರಿ ಅಕ್ಷಯ ತೃತೀಯ ಐತೆ, ನಿಮಗೂ ಗೊತ್ತು, ಏಪ್ರಿಲ್ 26. ನಾವು ಆ್ಯಕ್ಚುಲಿ ಸದ್ಗಮಯ್ಯ ಇವತ್ತಿನ ದಿವಸ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರದ್ದು ಅಪ್ಲಿಕೇಶನ್ ಫಾರ್ಮು ಪ್ರಿಂಟ್ ಮಾಡಿ ರೆಡಿಯಾಗಿ ಇಟ್ಟು ಭಾಳ ಸಾತು. ಬಟ್ ಅನ್ಫಾರ್ಚುನೇಟ್ಲಿ ಇದ್ರ ಸಲುವಾಗಿ ಈಗ ಅದು ಪೋಸ್ಟ್ಪೋನ್ ಹಾಕೊಂತ ಹೊಂಟೈತಿ. ಎಲ್ಲಿ ತನಕ ಪೋಸ್ಟ್ಪೋನ್ ಆಗುತ್ತೆ ಗೊತ್ತಿಲ್ಲ, ಇರಲಿ. ಸೊ ಒನ್ಸ್ ಅಗೇನ್ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯದ
ವಿಶಸ್ ಹೇಳ್ತಾ ಇವತ್ತು ಏನು ಕೆಲಸ ಮಾಡ್ತಾರಲ್ಲ ಅದು ಅಭಿವೃದ್ಧಿ ಆಗ್ತೈತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಟ್ಸ್ ಬೆಟರ್ ಯಾರು ಇಂಜಿನಿಯರಿಂಗದ್ದು ರಿಜಿಸ್ಟ್ರೇಷನ್ ಮಾಡಿಸ್ರಿ, ಯಾರು ಮೋಟಿವೇಶನಲ್ ಬುಕ್ಸ್ ಓದೋಕೆ ಸ್ಟಾರ್ಟ್ ಮಾಡಿಲ್ಲ ಅವರು ಅದನ್ನು ಸ್ಟಾರ್ಟ್ ಮಾಡಿರಿ, ಯಾರು ಅಭ್ಯಾಸ ಮಾಡೇ ಇಲ್ಲ ಇಷ್ಟು ದಿವಸ ಅದು ನೋಡೋಣ ತಗೋ ಅಂತಂದು ಬಿಟ್ಬಿಟ್ಟಾರೆ. ಬಿಕಾಸ್ ಅವು ನಾವು ವಿಡಿಯೋ ಮಾಡಿ ಏನು ಹಾಕೋಕತ್ತೀವಲ್ಲ ಕ್ರಮೇಣ ಅವು ನಂಬರ್ ಆಫ್ ವ್ಯೂಸ್ ಕಡಿಮೆ ಹಾಕೊಂಡು ಬರಾಗತ್ತಾವ. ಆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹುರುಪ್ನಾಗ ಇರ್ತಾರೆ. ಸೊ ಹಂಗೆ ಆಗ್ಲಾರ್ದಂಗೆ ಅಭ್ಯಾಸ ಮಾತು ಬಿಟ್ಟಿದ್ರಿ ಅಂದ್ರೆ ವಾಪಸ್ ಸ್ಟಾರ್ಟ್ ಮಾಡಿರಿ. ಮತ್ತು ಏನಂದ್ರೆ ನಿಮ್ಗೆ ಪ್ಲಾನ್ ಇರ್ತಾವೆ ನೋಡ್ರಿ, ನನಗೇನು ಟೈಮ್ ಸಿಕ್ತಂದ್ರೆ ನಾ ಡ್ರಾಯಿಂಗ್ ಮಾಡ್ತೀನಿ, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಏನೋ ಕನಸು ಇರ್ತಾವೆ ನಿಮ್ಗೆ. ಯಾವ್ಯಾವ ಈಗ ಮನ್ಯಾಗ ಕುಂತು ಸಾಧ್ಯ ಆಗ್ತೈತಿ ಅವ್ನು ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇನ್ನೂ ಭಾಳಷ್ಟು ವಿಷಯಗಳು ಹೇಳ್ಬೇಕು ಅನ್ನಿಸ್ತಾವೆ ನಂಗೆ. ಇಲ್ಲಿ ವಿಡಿಯೋದೊಳಗೆ ಎಷ್ಟು ಸಾಧ್ಯ ಆಗೈತಿ ಒಂದು ಕ್ಯಾಮ್ರಾ ಮುಂದೆ ನಿಂತು ಮಾತಾಡೋಕ್ಕೆ ಸ್ಟೂಡೆಂಟ್ಸ್ ಅದಾರ ಅಂತ ಇಮ್ಯಾಜಿನ್ ಮಾಡಿಕೊಂಡು ಒಂದಿಷ್ಟು ವಿಷಯಗಳನ್ನು ಹೇಳಿನಿ. ಸೊ ಹೋಪ್ಫುಲಿ ನಿಮ್ಗೆ ಇದು ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ವಾಪಸ್ ಸ್ಟಡೀಸಿಗೆ ಬಂದು ಮತ್ತು ಫಿಸಿಕ್ಸ್ ಕಂಟಿನ್ಯೂ ಮಾಡೋಣಂತೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡಿನಿ ರೈಟ್ ನಾ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.